ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರಾ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಯೋಗಶಾಲಾ ಹೊನ್ನಾವರ. ನಾವು ನಮ್ಮ ಅಜ್ಜಿ ಮುತ್ತಜ್ಜಿಯಂದ್ರ ಜೀವನವನ್ನ ನೋಡ್ತಾ ಬಂದ್ರೆ ಆವಾಗ ಒಂದು 10-12 ಮಕ್ಕಳನ್ನ ಅವ್ರು ಹೆರ್ತಾ ಇದ್ರು. ಯಾವುದೇ ಇನ್ಫರ್ಟಿಲಿಟಿ ಕೇಸಸ್ಸು ಆಗಿನ ಕಾಲದಲ್ಲಿ ಕೇಳೇ ಇಲ್ಲ ಯಾರು, ಅಲ್ವಾ? ಇನ್ಫರ್ಟಿಲಿಟಿ ಅಂತಂದ್ರೆ ಏನು, ಮಕ್ಕಳಾಗದೇ ಇರೋದು ಅಂಥದ್ದು ಇರಲೇ ಇಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಆಗ್ತಾ ಇದ್ರು. ಅದ್ರ ಜೊತೆಗೆ ಫೈಬ್ರಾಯ್ಡ್ ಯೂಟ್ರಸ್ ಆಗಿರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, PCOD PCOS ಆಗಿರ್ಬೋದು, ಥೈರಾಯ್ಡ್ ಇಶ್ಯೂಸ್ ಆಗಿರ್ಬೋದು, ಆ ಥರ ಯಾವುದೂ ಇರಲಿಲ್ಲ ಆವಾಗ. ಆದರೆ ಅದೇ ಎಲ್ಲ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಈ ಹೆಚ್ಚಾಗೋದಕ್ಕೆ ಕಾರಣ ಏನಿರಬಹುದು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ಸಮಸ್ಯೆ ನಮ್ಗೇನು ಇತ್ತೀಚಿನ ದಿನದಲ್ಲಿ ಕಾಡ್ತಾ ಇದೆ, ಇದೆಲ್ಲದಕ್ಕೂ ನಾವು ಕಾರಣವನ್ನ ವಿಶ್ಲೇಷಣೆ ಮಾಡಿದಾಗ ಅಫ್ಕೋರ್ಸ್ ಫಸ್ಟ್ಗೆ ನಾವೇನು ಹೇಳ್ತೀವಿ, ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ನಮ್ಮ ಆಹಾರ ಪದ್ಧತಿ, ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿಲ್ಲ ಅಂತ ಹೇಳಿ ನಾವು ಅದನ್ನ ದೂಷಣೆ ಮಾಡ್ಕೊಂಡು ಹೋಗ್ತೀವಿ. ಅದು ನಿಜಾನೇ ಹೌದು ಕೂಡ. ಅದ್ರ ಜೊತೆಗೆ ಇನ್ನೊಂದು ಆಸ್ಪೆಕ್ಟ್ ಇದೆ ಇದಕ್ಕೆ. ಆ ಇನ್ನೊಂದು ಆಸ್ಪೆಕ್ಟ್ ಏನಪ್ಪಾ ಅಂತಂದ್ರೆ, ಟೂ ಮಚ್ ಆಫ್ ಕೆಮಿಕಲ್ ಕನ್ಸಂಪ್ಷನ್. ನಾವು ಬೇರೆ ಬೇರೆ ವಿಧಾನಗಳಲ್ಲಿ ಹೆಚ್ಚಿನ ಕೆಮಿಕಲ್ಸ್ಗಳನ್ನ ನಮ್ಮ ಶರೀರಕ್ಕೆ ಒಳಗೊಡಿಸ್ತಾ ಇದ್ದೇವೆ. ಅದರಿಂದಾಗಿ ನಮ್ಮಲ್ಲಿ ಏನಾಗುತ್ತೆ, ಈ ಹಾರ್ಮೋನ್ನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ಹೆಂಗಸರಲ್ಲಿ ಹಾರ್ಮೋನ್ನ ಪ್ರಮಾಣ ಜಾಸ್ತಿ ಆದಾಗ ಆಬ್ವಿಯಸ್ಲಿ ನಮ್ಮಲ್ಲಿ ಆ ಒಂದು ಬ್ಯಾಲೆನ್ಸ್ ತಪ್ಪು ಹೋಗತ್ತೆ, ಇಂಬ್ಯಾಲೆನ್ಸಸ್ ಆಗತ್ತೆ. ಅದರಿಂದಾಗಿನೇ ಫೈಬ್ರಾಯ್ಡ್ ಯೂಟ್ರಸ್ ಆಗಿರ್ಬೋದು, ಥೈರಾಯ್ಡ್ ಇಶ್ಯೂಸ್ ಆಗಿರ್ಬೋದು, ಅಥವಾ PCOD PCOS ಆಗಿರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್ಸ್ ಅಂತ ಮಹಾಮಾರಿಗಳು ಕೂಡ ನಮ್ಮಲ್ಲಿ ಇವತ್ತು ಅಟ್ಯಾಕ್ ಮಾಡ್ತಾ ಇದೆ, ಅಲ್ವಾ? ಹಾಗಾದ್ರೆ ಈ ಎಲ್ಲ ಒಂದು ಪರಿಣಾಮಗಳಿಗೆ ಯಾವ ಕಾರಣ ಇರಬಹುದು ಅಂತ ಹೇಳಿ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ನಾವು ಹೆಂಗಸರು ಸ್ಪೆಷಲಿ ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಭರದಲ್ಲಿ ಉಪಯೋಗಿಸ್ತಾ ಇರುವಂತಹ ಕೆಮಿಕಲ್ಗಳೇನಿದೆ, ಎಸ್ಪೆಷಲಿ ಪ್ಯಾರಾಬೆನ್ ಇರುವಂತಹ ಒಂದು ಕೆಮಿಕಲ್ ಪ್ರಾಡಕ್ಟ್ಸ್ಗಳು ಅಥವಾ ಕಾಸ್ಮೆಟಿಕ್ಸ್ಗಳು ಏನಿದೆ, ಆ ಒಂದು ಕಾಸ್ಮೆಟಿಕ್ಸ್ಗಳನ್ನ ಉಪಯೋಗಿಸೋದ್ರಿಂದ ನಮ್ಮಲ್ಲಿ ಈ ಹಾರ್ಮೋನ್ಗಳ ಪ್ರಮಾಣ ಅಧಿಕವಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಪ್ಯಾರಾಬೆನ್ ಫ್ರೀ ಇರುವಂತಹ ಉತ್ಪನ್ನಗಳನ್ನ ಉಪಯೋಗಿಸಿದ್ರೆ, ನ್ಯಾಚುರಲ್ ಉತ್ಪನ್ನಗಳು, ನಮಗೆ ನ್ಯಾಚುರಲಿ ಸುಲಭವಾಗಿ ಕೈಗೆಟ್ಕೋ ಅಂಥದ್ದು ಅಂತಂದ್ರೆ ತೆಂಗಿನ ಎಣ್ಣೆ ಅಥವಾ ತೆಂಗಿನ ಒಂದು ಕಾಯಿಯಿಂದ ಮಾಡಿರುವಂತಹ ಉತ್ಪನ್ನಗಳನ್ನ ನಾವು ಈಗ ಮೇಕಪ್ ರಿಮೂವರ್ ಆಗಿ ಯೂಸ್ ಮಾಡಬಹುದು, ಮಾಯಶ್ಚರೈಸೇಷನ್ ಆಗಿ ಯೂಸ್ ಮಾಡಬಹುದು ಅದನ್ನ. ಹಾಗೆ ಈಗ ಒಂದು ಸ್ಕಿನ್ನಿಗೆ ಒಂದು ಗ್ಲೋ ಕೊಡ್ಲಿಕ್ಕೆ ಸಹ ನಾವು ಅದನ್ನ ಬೇರೆ ಯಾವುದೋ ಕ್ರೀಮೋ ಅಥವಾ ಪೌಡರೋ ಅದ್ರ ಒಂದು ಕ್ರೀಮ್ ಅಥವಾ ಲೋಷನ್ ಅದರ ಬದಲಾಗಿ ನಾವು ತೆಂಗಿನ ಎಣ್ಣೆಯನ್ನ ಉಪಯೋಗವನ್ನ ಮಾಡ್ಕೊಳ್ಬಹುದು. ಹಾಗೆ ಕೋಕೋ ಬಟರ್ ಅಂತ ಹೇಳ್ತೀವಿ. ಈ ಬಟರ್ಗಳನ್ನ ಉಪಯೋಗಿಸಿ ಸಹ ಆದಷ್ಟು ನ್ಯಾಚುರಲಿ ಫಾರ್ಮೇಶನ್ ಮಾಡಿರುವಂತಹ ಪ್ಯಾರಾಬೆನ್ ಫ್ರೀ ಇರುವಂತಹ ಉತ್ಪನ್ನಗಳನ್ನ ನಾವು ಉಪಯೋಗಿಸಿದಾಗ ಆವಾಗ ನಮಗೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಕಡಿಮೆ ಆಗುತ್ತೆ. ಈ ಎಲ್ಲ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಕಾರಣೀಭೂತವಾಗುವಂತಹ ಕೆಮಿಕಲ್ಸ್ಗಳನ್ನ ನಾವು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಕರಿತೀವಿ, ಅಥವಾ ಎಂಡೋಕ್ರೈನ್ ಡಿಸ್ರಪ್ಟಿಂಗ್ ಕೆಮಿಕಲ್ಸ್ ಅಂತ ಕರಿತೀವಿ. ಸೊ ಈ ಎಂಡೋಕ್ರೈನ್ ಡಿಸ್ರಪ್ಟಿಂಗ್ ಕೆಮಿಕಲ್ಸ್ ಏನ್ ಮಾಡತ್ತಪ್ಪ ಅಂತಂದ್ರೆ, ನಮ್ಮಲ್ಲಿ ಹಾರ್ಮೋನ್ ಡಿಸ್ಟ್ರಕ್ಷನ್ ಅನ್ನ ಮಾಡುತ್ತೆ, ಇಂಬ್ಯಾಲೆನ್ಸಸ್ ಅನ್ನ ಮಾಡುತ್ತೆ. ಅದರಿಂದಾಗಿ ಹೆಣ್ಣಿಗೆ ಬರುವಂತಹ ಎಲ್ಲ ಅಸೋಸಿಯೇಟೆಡ್ ಕಾಯಿಲೆಗಳು ಸಹ ನಮ್ಮಲ್ಲಿ ಬರ್ತಾ ಇದೆ. ಹಾಗಾಗಿ ಪ್ಯಾರಾಬೆನ್ ಫ್ರೀ ಇರುವಂತಹ ಉತ್ಪನ್ನಗಳನ್ನೇ ನೀವು ಪರಿಶೀಲಿಸಿ ನೋಡಿ ಅದನ್ನ ತಗೊಂಡು ಉಪಯೋಗಿಸೋದು ಒಳ್ಳೆಯದು. ಸ್ಪೆಷಲಿ ಆದಷ್ಟು ಈ ಕೆಮಿಕಲ್ ಯುಕ್ತ ಒಂದು ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ಇರುವಂತಹ ಕಾಸ್ಮೆಟಿಕ್ಸ್ ಇರ್ಬೋದು, ಪರ್ಫ್ಯೂಮ್ ಇರಬಹುದು, ಬಾಡಿ ಲೋಷನ್ ಇರಬಹುದು, ಸೋಪ್ಸ್ ಇರಬಹುದು, ಯಾವ ಶಾಂಪೂಸ್ ಇರ್ಬೋದು, ಯಾವುದನ್ನೇ ಆದರೂ ಆ ಪ್ಯಾರಾಬೆನ್ ಕಂಟೆಂಟ್ ಇಲ್ಲದೆ ಇರುವಂತಹ ಒಂದು ಪ್ರಾಡಕ್ಟ್ ಅನ್ನ ನೀವು ಉಪಯೋಗಿಸೋವಂಥದ್ದು, ಅಥವಾ ನ್ಯಾಚುರಲ್ ವೇಸಲ್ಲಿ ಕೂಡ ಕೆಲವೊಂದು ಪೇಸ್ಟ್ಗಳನ್ನ ಮಾಡಿಕೊಂಡು ಅಥವಾ ಹರ್ಬಲ್ ಪ್ಯಾಕ್ಗಳನ್ನ ಮಾಡಿಕೊಂಡು ಅದನ್ನ ಉಪಯೋಗಿಸುವಂಥದ್ದು ತುಂಬಾ ಮುಖ್ಯವಾಗತ್ತೆ. ಹಾಗಾಗಿ ಪ್ಯಾರಾಬೆನ್ ಫ್ರೀ ಇಟ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್. ಅದ್ರ ಜೊತೆಗೇನೆ ನೆಕ್ಸ್ಟ್ ಏನಂತಂದ್ರೆ ಅಲ್ಯೂಮಿನಿಯಂ ಫಾಯಿಲ್ ಫುಡ್ಸ್ ಅಂತ ಹೇಳ್ತೀವಿ. ಇವಾಗೆಲ್ಲ ನೀವು ನೋಡಿರ್ಬೋದು, ಹೋಟೆಲ್ ಅಲ್ಲಿ ನಾವು ಪಾರ್ಸೆಲ್ ಕೊಡಿ ಅಂತ ಅಂದಾಗ ಅವರು ಅಲ್ಯೂಮಿನಿಯಂ ಫಾಯಿಲ್ ಇರುವಂತಹ ಒಂದು ಪ್ಯಾಕೆಟ್ ನಲ್ಲಿ ಆ ಒಂದು ಬಿಸಿ ಆಗಿರುವಂತಹ
ಅದು ಭಾಜಿ ಇರಬಹುದು ಅಥವಾ ಗೋಬಿ ಮಂಚೂರಿ ಇರಬಹುದು, ಯಾವುದೇ ಒಂದು ಪದಾರ್ಥ ಇರಬಹುದು, ಪರೋಟ ಇರಬಹುದು, ಅದನ್ನ ಫೋಲ್ಡ್ ಮಾಡಿ ಅದನ್ನ ಕೊಡ್ತಾರೆ ಅಲ್ವಾ. ನಾವೆಲ್ಲೇ ಈಗ ಮನೆಗಳಲ್ಲೂ ಹೋಟೆಲ್ನಲ್ಲಿ ಮಾಡ್ತಾರೆ ಅನ್ನೋದನ್ನ ನಾವು ಮನೆಗಳಲ್ಲೂ ಪ್ರಾರಂಭ ಮಾಡಿದ್ವಿ. ಏನು, ಅಲ್ಯೂಮಿನಿಯಂ ಫಾಯಿಲ್ ಅಲ್ಲಿ ಹಾಕಿಟ್ಟಾಗ ಹೆಚ್ಚು ಸಮಯದವರೆಗೆ ಅದು ಬಿಸಿ ಇರುತ್ತೆ ಅಂತ ಹೇಳಿ. ಸೊ ಈ ಬಿಸಿಯಾದಂತಹ ಆಹಾರ ಪದಾರ್ಥಗಳನ್ನ ಅಲ್ಯೂಮಿನಿಯಂ ಫಾಯಿಲ್ ನಲ್ಲಿ ಹಾಕಿದಾಗ, ಅಲ್ಯೂಮಿನಿಯಂ ಅನ್ನುವಂಥದ್ದು ಒಂದು ಹೆವಿ ಮೆಟಲ್, ಅದು ನಮ್ಮಲ್ಲಿ ಎಂಡೋಕ್ರೈನ್ ಡಿಸ್ರಪ್ಟಿಂಗ್ ಕೆಮಿಕಲ್ ಆಗಿ ಪರಿವರ್ತನೆ ಆಗತ್ತೆ. ಹಾಗೆ ನಮ್ಮ ಹಾರ್ಮೋನ್ಗಳನ್ನ ಡಿಸ್ಟರ್ಬೆನ್ಸ್ ಮಾಡೋದಕ್ಕೆ ಸಹ ಅದು ಒಂದು ಕಾರಣೀಭೂತ ಆಗತ್ತೆ. ಹಾಗಾಗಿ ಇಂಥ ಒಂದು ಅಲ್ಯೂಮಿನಿಯಂ ಫಾಯಿಲ್ ಫುಡ್ಸ್ ಅನ್ನ ಸಹ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ನಮ್ಮದೇ ಆದಂತಹ ಒಂದು ಹಾಟ್ ಬಾಕ್ಸ್ ಇರಬಹುದು ಅಥವಾ ಯಾವುದೋ ಒಂದು ಸ್ಟೀಲ್ ನ್ಯೂಟ್ರಲ್ ಮೆಟಲ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ನಾವು ಆದಷ್ಟು ಶೇಖರಣೆ ಮಾಡಿಟ್ಟು ಅಂತಹ ಆಹಾರವನ್ನ ಸೇವಿಸುವಂಥದ್ದು, ಅಥವಾ ನಾವು ಫ್ರೆಶ್ ಆಗಿ ತಯಾರು ಮಾಡಿದ ತಕ್ಷಣ ಆಹಾರವನ್ನು ಸೇವಿಸುವಂಥದ್ದು, ಇದನ್ನು ಮಾಡ್ಕೊಳ್ಳೋದ್ರಿಂದ ಈ ಒಂದು ಕೆಮಿಕಲ್ ಇಂದಾಗಿ ನಮ್ಮ ಹಾರ್ಮೋನ್ಗಳು ಡ್ಯಾಮೇಜ್ ಆಗುವಂಥದ್ದು, ಡಿಸ್ರಪ್ಟ್ ಆಗುವಂಥದ್ದು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೇನೆ ಈ ಅಲ್ಯೂಮಿನಿಯಂ ಫಾಯಿಲ್ ಫುಡ್ಸ್ ಮತ್ತೆ ನಾನು ಆಲ್ರೆಡಿ ಹೇಳಿದ ಹಾಗೆ ಕಾಸ್ಮೆಟಿಕ್ಸ್ ಅಥವಾ ಪರ್ಫ್ಯೂಮ್ಸ್, ಬಾಡಿ ಲೋಷನ್ಸ್, ಇದೆಲ್ಲದ್ರ ಜೊತೆಗೇನೆ ಇನ್ನೊಂದನ್ನ ನಾವು ಮಾಡ್ತೀವಿ. ಏನಂತಂದ್ರೆ ಪ್ಲಾಸ್ಟಿಕ್ ಬಾಟಲ್ಸ್ಗಳಲ್ಲಿ ನೀರನ್ನ ಶೇಖರಣೆ ಮಾಡಿರೋವಂಥದ್ದು, ಅದನ್ನೇ ಕುಡಿಯುವಂಥದ್ದು. ಈಗ ಎಲ್ಲ ನೀವು ಕೇಳಿರ್ಬೋದು, BPA ಫ್ರೀ ಅಂತ ಹೇಳ್ತೀವಿ. ಬಿಸ್ಫೆನಾಲ್ ಎ ಅನ್ನುವಂಥ ಒಂದು ಕೆಮಿಕಲ್ ಅದರಲ್ಲಿ ಇರೋದ್ರಿಂದ ಅದನ್ನ ನಾವು ಅಕಸ್ಮಾತ್ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಉಪಯೋಗಿಸೋದ್ರಿಂದ, BPA ಫ್ರೀ ಅಲ್ಲದೆ ಇರುವಂತಹ ಬಾಟಲ್ಸ್ಗಳು ಅಥವಾ ಕ್ಯಾನ್ಗಳು, ಟಿನ್ಗಳು, ಇವುಗಳಾದ್ರೆ ಅದರಲ್ಲಿ ಏನಾಗತ್ತೆ ಅಂತ ಕೇಳಿದ್ರೆ, ನಾವೀಗ ನೀರನ್ನ ಅದರ ಬಾಟಲ್ ಅಲ್ಲಿ ಹಾಕಿಡ್ತೀವಿ, ಎಲ್ಲಿಗೋ ಒಂದು ಜಾಗಕ್ಕೆ ಹೋಗ್ತೀವಿ, ಅಲ್ಲಿ ನಮ್ಮ ಕಾರನ್ನೋ ಗಾಡಿಯನ್ನೋ ಪಾರ್ಕ್ ಮಾಡ್ತೀವಿ, ಅದರಲ್ಲೇನೆ ನಾವು ವಾಟರ್ ಬಾಟಲ್ ಅನ್ನ ಬಿಟ್ಟು ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಆ ಬಿಸಿಲಿಗೆ ಅದು ಬಿಸಿ ಆದಾಗ ಈ ಒಂದು ಕೆಮಿಕಲ್ ಅಥವಾ ಪ್ಲಾಸ್ಟಿಕ್ ಮೆಟೀರಿಯಲ್ ಸಹ ಆ ನೀರಿನಲ್ಲಿ ಶೇಖರಣೆಯಾಗಿ ಅದು ನಮ್ಮ ಶರೀರದೊಳಗೆ ಹೋದಾಗ ಅದು ನಮ್ಮ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಆಗಿ, ಅದು ನಮ್ಮ ಕೆಮಿಕಲ್ ನಮ್ಮ ಹಾರ್ಮೋನ್ಗಳನ್ನ ಡ್ಯಾಮೇಜ್ ಮಾಡುವಂತಹ ಒಂದು ಕೆಮಿಕಲ್ಗಳಾಗಿ ಅವು ದೋಷಕಾರಿಯಾಗಿ ಉತ್ಪತ್ತಿ ಆಗ್ತವೆ ನಮ್ಮ ಶರೀರದಲ್ಲಿ. ಹಾಗಾಗಿ ಆದಷ್ಟು ನಾವು ಈ ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನ ಅವಾಯ್ಡ್ ಮಾಡಬೇಕು. ಕಾಪರ್ ಬಾಟಲ್ಗಳನ್ನ ಉಪಯೋಗಿಸಬಹುದು. ಕಾಪರ್ ಏನಂತ ಕೇಳಿದ್ರೆ, ನಮ್ಮ ಹಾರ್ಮೋನನ್ನ ಹೆಲ್ತ್ ಅನ್ನ ಅಥವಾ ನಮ್ಮ ಇಂಟಗ್ರಲ್ ಒಂದು ಆರ್ಗನ್ಸ್ಗಳೇನಿದೆ ಅದರ ಒಂದು ಆರೋಗ್ಯವನ್ನ ಕಾಪಾಡೋದಕ್ಕೆ ಸಹ ಹೆಲ್ಪ್ ಮಾಡತ್ತೆ ಅನ್ನುವಂಥದ್ದು ಪ್ರೂವ್ ಆಗಿದೆ. ಹಾಗಾಗಿ ಕಾಪರ್ ತುಂಬಾ ಒಳ್ಳೇದು. ಆದ್ರಿಂದ ಕಾಪರ್ ಬಾಟಲ್ಸ್ಗಳನ್ನ ಅಥವಾ ನಾರ್ಮಲ್ ಸ್ಟೀಲ್ ಬಾಟಲ್ಸ್ಗಳನ್ನ ಸಹ ನಾವು ಕ್ಯಾರಿ ಮಾಡಬಹುದು, ಅದನ್ನ ಉಪಯೋಗಿಸೋದನ್ನ ಹೆಚ್ಚು ಮಾಡ್ಕೊಳ್ಬಹುದು. ಪ್ಲಾಸ್ಟಿಕ್ ಅನ್ನ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಹಾಗಾಗಿ ಈ ಒಂದು ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನ ಅವಾಯ್ಡ್ ಮಾಡುವಂಥದ್ದು ಇರ್ಬೋದು, ಜೊತೆಗೆ ಕಾಸ್ಮೆಟಿಕ್ಸ್ ಅಂಡ್ ಕೆಮಿಕಲ್ಸ್ಗಳನ್ನ ಅವಾಯ್ಡ್ ಮಾಡೋ ಅಂಥದ್ದು ಇರ್ಬೋದು. ಆದಷ್ಟು ನ್ಯಾಚುರಲ್ ಫುಡ್ ಸೋರ್ಸಸ್ಗೆ, ನ್ಯಾಚುರಲ್ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನ ಉಪಯೋಗಿಸೋವಂಥದ್ದು ಇರ್ಬೋದು. ಜೊತೆಗೆ ಈ ಅಲ್ಯೂಮಿನಿಯಂ ಫಾಯಿಲ್ಗಳಲ್ಲಿ ಹಾಕಿಟ್ಟಿರುವಂತಹ ಒಂದು ಉತ್ಪನ್ನಗಳನ್ನ ಆದಷ್ಟು ಕಡಿಮೆ ಉಪಯೋಗಿಸೋವಂಥದ್ದು ಇರ್ಬೋದು. ಈ ಎಲ್ಲ ವಿಧಾನಗಳನ್ನ ನಾವು ಅನುಸರಿಸಿದಾಗ ನಮ್ಮಲ್ಲಿ ಈ ಒಂದು ಹಾರ್ಮೋನ್ಗಳನ್ನ ನಾವು ಆದಷ್ಟು ತುಂಬಾ ಜಾಸ್ತಿ ಫ್ಲೇರ್ ಆಗುವಂಥದ್ದನ್ನ ಅಥವಾ ಇಂಬ್ಯಾಲೆನ್ಸಸ್ ಆಗುವಂಥದ್ದನ್ನ ಕಡಿಮೆ ಮಾಡಿಕೊಂಡು ನಾವು ನಮ್ಮ ಆರೋಗ್ಯವನ್ನ ಇನ್ನೂ ಅಧಿಕವಾಗಿ ಇಟ್ಕೊಳ್ಬಹುದು. ಈ ಫೈಬ್ರಾಯ್ಡ್ ಯೂಟ್ರಸ್ ಅಥವಾ ಕ್ಯಾನ್ಸರ್ಸ್ ಅಥವಾ PCOD, PCOS, ಥೈರಾಯ್ಡ್ ಪ್ರಾಬ್ಲಮ್ಸ್, ಇಂತಹ ಎಲ್ಲ ಸಮಸ್ಯೆಗಳಿಂದ ನಾವು ತುಂಬಾ ಚೆನ್ನಾಗಿ ಅದನ್ನ ಪ್ರಿವೆಂಟ್ ಮಾಡ್ಕೊಳ್ಬಹುದು. ಬಂದ ಮೇಲೆ ಕ್ಯೂರ್ ಮಾಡೋದಕ್ಕೆ ಹಲವಾರು ವಿಧಾನಗಳನ್ನ ನಾವು ನೋಡ್ತಾ ಹೋಗ್ತೀವಿ, ಹೇಳ್ತಾ ಹೋಗ್ತೀವಿ, ಅದನ್ನ ಫಾಲೋ ಕೂಡ ಮಾಡ್ತೀವಿ. ಆದ್ರೆ ಬರ್ದೇ ಇರೋ ಹಂಗ್ ನೋಡ್ಕೊಳ್ಬೇಕಲ್ವಾ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಹಾಗಾಗಿ ನಮ್ಗೆ ಆಲ್ರೆಡಿ ಏನೂ ಸಮಸ್ಯೆ ಇಲ್ಲ ಅಂತಾದ್ರೆ ಅದು ಬರಬಾರ್ದು ಅಂತ ಹೇಳಿ ತಡೆಗಟ್ಕೊಳ್ಳೋದು ಸಹ ತುಂಬಾ ಜಾಣ್ಮೆಯ ವಿಚಾರ. ಹಾಗಾಗಿ ಪ್ರಿವೆಂಟ್ ಮಾಡುವಂಥದ್ದಕ್ಕೆ ಸಹ ಇವೆಲ್ಲ ವಿಧಾನಗಳನ್ನ ಅನುಸರಿಸ್ಕೊಂಡು ಹೋಗೋದ್ರಿಂದ ಪ್ರಿವೆನ್ಷನ್ಗೆ ಸಾಧ್ಯವಾಗತ್ತೆ. ಅಕಸ್ಮಾತ್ ಆಲ್ರೆಡಿ ಬಂದಿದ್ರೂ ಸಹ ಆ ಪ್ರಮಾಣವನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಆರೋಗ್ಯವನ್ನ ಕೂಡ ಉತ್ತಮಪಡಿಸ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಈ ಎಲ್ಲ ವಿಧಾನಗಳನ್ನ ಅನುಸರಿಸಿ ಇನ್ನು ಮುಂದೆ ಕೂಡ ನಿಮ್ಮ ಜೀವನವನ್ನ ಅತ್ಯಂತ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದೆ ಮತ್ತಷ್ಟು ಇಂತಹ ಪರಿಣಾಮಕಾರಿ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.